ಅಕ್ಕ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಕಾಲು ತುಂಬ ನೋಯ್ತಾ ಇದೆ, ಸ್ವಲ್ಪ ಚೇರಲ್ಲಿ ಕೂತ್ಕೊಳ್ತೀನಿ, ಹೋಗಿ ಓನರ್ ಹತ್ರ ಕೇಳ್ತೀಯಾ? ಲೋ, ಓನರ್ ಹೆಂಗೆ ಅಂತ ನಿನಗೆ ಗೊತ್ತಲ್ವಾ? ನೀನು ಅವ್ರ ಮುಂದೆ ಚೇರಲ್ಲಿ ಕೂತ್ಕೊಂಡ್ರೆ ಬೈತಾರ್ ಕಣೋ, ಬೇಡ. ತುಂಬ ನೋವಾಗ್ತಿದೆ ಕಣೆ ಅಕ್ಕ, ಪ್ಲೀಸ್ ಒಂದು ಸರ್ತಿ ಕೇಳೆ. ಸರಿ ಆಯ್ತು, ಬಾ. ಅಣ್ಣ, ಅದು ನನ್ನ ತಮ್ಮಂಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬ ಕಾಲು ನೋವಾಗಿದೆ. ಆ ಚೇರಲ್ಲಿ ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾ? ಕೆಲಸ ಮಾಡಕ್ ಬಂದಿದ್ರೋ ಇಲ್ಲ ರೆಸ್ಟ್ ಮಾಡಕ್ ಬಂದಿದ್ರೋ? ಇನ್ನೇನು ಅಲ್ಲಿ ಕಸ್ಟಮರ್ ಬರ್ತಾರೆ, ಹೋಗಲ್ಲಿ ನಿಂತ್ಕೊಳ್ಳಿ. ಸರಿ ಅಣ್ಣ, ಬಾರ. ಇದು ನೋಡಿ ಮೇಡಮ್, ಲೇಟೆಸ್ಟು ಚೆನ್ನಾಗಿದೆ. ಇದು 600 ವೈಟ್ ಒಂದಿದೆ ನೋಡಿ, ಇಷ್ಟು ಡಿಸೈನ್ಸ್ ಇದೆ. ಆಗ್ತಿಲ್ಲ ಅಕ್ಕ, ತುಂಬಾ ನೋವಾಗ್ತಿದೆ. ಒಂದ್ ಕೆಲಸ ಮಾಡೋಣ, ಇವು ನಾಳೆ ರಜೆ ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ. ಈ ಅಕ್ಕ ಬೇಡ ಕಣೆ, ಮೊದ್ಲೇ ನಮ್ಮ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಬಾಡಿಗೆ ಬೇರೆ ಕಟ್ಟಿಲ್ಲ. ಇವತ್ತೊಂದಿನ ರೆಸ್ಟ್ ಮಾಡಿ ನಾಳೆ ಕೆಲ್ಸಕ್ಕೆ ಹೋಗೋಣ. ಏನಾಗಲ್ಲ, ಸುಮ್ಮನೆ ನಾನು ಕೇಳ್ತೀನಿ. ಅಕ್ಕ ಬೇಡ ಕಣೆ. ಅಣ್ಣ, ನಾಳೆ ಒಂದಿನ ರಜಾ ಕೊಡ್ತೀರಾ? ಏ ಇಲ್ಲ ಇಲ್ಲ ಇಲ್ಲ, ಆಗಲ್ಲ. ಅದು ಅವನ ಕಾಲ್ ನೋವು ಇನ್ನೂ ಕಡಿಮೆ ಆಗಿಲ್ಲ. ನಾಳೆ ಒಂದೇ ಒಂದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡ್ತೀವಿ. ಸರಿ, ನಾಳೆ ಒಂದೇ ದಿನ ಅಷ್ಟೇ. ಸರಿ ಅಣ್ಣ. ಏ ಇಲ್ಲ, ಆಚೆ ಎಲ್ಲೂ ಬರೋಕ್ಕಾಗಲ್ಲ, ಅಂಗಡಿಲಿ ಮೊದಲೇ ಕೆಲಸದವ್ರು ಬೇರೆ ಯಾರು ಇಲ್ಲ. ಅಣ್ಣ ಒಂದು ನಿಮಿಷ, ಕಸ್ಟಮರ್ ಬಂದ್ರು ತಡಿ. ಬನ್ನಿ ಸರ್, ಏನು ಬೇಕು? ಬ್ಲೂ ಕಲರ್ ಕಲರ್ ಬೇರೆ ಕಲರ್ಸ್ ಸರ್. ನೋಡಿ ಸರ್, ಇದು ಕಾಟನ್ ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಮ್ಯಾಚ್ ಆಗುತ್ತೆ. ಯಾವ ಬೇಡವಾ ಸರ್? ಬನ್ನಿ ಸರ್, ಅಟ್ಲೀಸ್ಟ್ 50% ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ರಾಶಿ ಬಟ್ಟೆ ತೆಗಿಸ್ತಾರಪ್ಪ, ಒಂದೂ ತಗೊಳಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸೊಂಟ ನೋವಂತು, ಕಾಲ ನೋವಂತು. ಡಾಕ್ಟ್ರು ನಿನಗೆ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಾಳೆ ನೀನು ಕೆಲ್ಸಕ್ಕೆ ಬರಬೇಡ, ನಾನೇ ಎಲ್ಲ ನೋಡ್ಕೊಂತೀನಿ. ಇಲ್ಲ ಅಕ್ಕ, ಇವತ್ತು ರಜಾ ಹಾಕಿದ್ದೀನಿ, ನಾಳೆನೂ ರಜಾ ಹಾಕಿದ್ರೆ 2 ದಿನ ಸಂಬಳ ಕಟ್ ಮಾಡ್ತಾರೆ. ಪರವಾಗಿಲ್ಲ ಅಕ್ಕ, ಇವಾಗ ನನ್ನ ಕಾಲು ಸರಿ ಹೋಗಿದೆ, ನಾನು ನಾಳೆ ಬರ್ತೀನಿ. ಸರಿ ಬಾ, ಇವಾಗ ರೆಸ್ಟ್ ಮಾಡಿ. ಬೆಳಗ್ಗೆಯಿಂದ ಅಂಗಡಿಲಿ ನಿಂತಿ ಕಾಲೆಲ್ಲ ನೋವ್ತೈತೆ ಕಣೋ ಚಿಂಟು, ಸ್ವಲ್ಪ ಈ ಕಡೆ ಹೊತ್ತು. ಅಲ್ಲ ಮಾವ, ಒಂದಿನ ಕೆಲಸ ಮಾಡೋದಕ್ಕೆ ಎಷ್ಟು ಕಾಲು ನೋವು ಅಂತಿರಲ್ಲ, ಅಂಗಡಿಲಿ ದಿನ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಾಲು ನೋವು ಬೇಕು? ರೆಸ್ಟ್ ಇಲ್ದೇ ಕೆಲಸ ಮಾಡ್ತಾರಲ್ಲ ಪಾಪ. ಅಕ್ಕ, ಏನೇ ಅದು ಚೇರಲ್ಲಿ ಹಾಕ್ಬಿಟ್ಟಿದ್ದಾರೆ? ಕಸ್ಟಮರ್ ಕೂರೋ ಚೇರು ಕಣೋದು, ಎತ್ಕೋ ಆಚೆ ಇಡೋಣ. ಅದು ನಾನೇ ಇಟ್ಟಿರೋದು, ತೆಗಿಬಿಡಿ. ಓನರ್ ಆದಮೇಲೆ ಮುಂಚೆನೂ ಒಬ್ಬ ಕೆಲಸಗಾರ ಆಗಿದೆ ಅನ್ನೋದೇ ಮರ್ತ್ಬಿಟ್ಟೆ. ಮತ್ತೆ ನಾನು 2 ದಿನ ಕೆಲಸ ಮಾಡಿದ್ಮೇಲೆ ಕೆಲಸಗಾರನ ಕಷ್ಟ ಏನಂತ ನೆನಪಾಯಿತು. ಆ ಚೇರ್ ನಿಮಗೆ ಅಂತಲೇ ಹಾಕಿದ್ದು, ಕಸ್ಟಮರ್ ಇಲ್ದಾಗ ಆ ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ. ಇವಾಗಲೂ ಕಸ್ಟಮರ್ಸ್ ಇಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಕೆಲಸದವ್ರನ್ನ ಕೂಡ ತನ್ನ ಮನೆಯವರಾಗಿ ನೋಡ್ಕೊಳ್ಳೋ ಓನರ್ಗೆ ಈ ವಿಡಿಯೋನ ಶೇರ್ ಮಾಡಿ.